ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋಭಸ್ ವ್ಲಾಗ್. ಇವತ್ತು ಗಸಗಸೆ ಪಾಯಸ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬಹಳ ಬೇಗ ಮಾಡ್ಬೋದು. ಮೊದಲಿಗೆ ಸ್ವಲ್ಪ ಗಸಗಸೆಯನ್ನು ಹುರ್ಕೋಬೇಕು, ಸ್ವಲ್ಪ ಅಕ್ಕಿಯನ್ನು ಹುರ್ಕೊಬೇಕು. ಗಸಗಸೆಯನ್ನು ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಡಬೇಕು. ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿನೂ ಕೂಡ ನಾನು ನೆನೆಸಿಟ್ಟಿದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ನೆನೆಸಿಟ್ಟಿರುವಂಥ ಗಸಗಸೆ, ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಮತ್ತು ಗಸಗಸೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಏನೊಂದು ತರಿಯಾಗಿರಬಾರ್ದು, ಅಷ್ಟು ನುಣ್ಣಗೆ ರುಬ್ಕೊಬೇಕು. ರುಬ್ಬಿರುವಂಥ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕಾಯಿಸ್ತಾ ಇದ್ದೀನಿ. ಅದು ಕಾಯೋದ್ರೊಳಗೆ ನಾನು ಈಗ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಕರ್ಕೊತಾ ಇದ್ದೀನಿ. ನೀಟಾಗಿ ತುಪ್ಪದಲ್ಲಿ ಕರ್ಕೊಬೇಕು. ಇದಾದ ನಂತರ ಕಾಯಿ ಹಾಲು ಈಗ ಕುದೀತಾ ಇರುತ್ತೆ. ಈ ಕುದೀತಿರುವಂತಹ ಕಾಯಿ ಹಾಲಿಗೆ ಸ್ವಲ್ಪ ಒಂದು ಲೋಟದಷ್ಟು ಹಾಲನ್ನು ಕೂಡ ಹಾಕ್ಕೊಬೇಕು. ಅಂದರೆ ರುಚಿ ಚೆನ್ನಾಗಿರುತ್ತೆ ಹಾಲು ಹಾಕಿದ್ರೆ. ಹಾಲು ಹಾಕಿದ್ಮೇಲೆ ಉರಿ ಜಾಸ್ತಿ ಜೋರಾಗಿ ಮಾಡೋದು ಬೇಡ, ಯಾಕಂದರೆ ಒಡಕಾಗುತ್ತೆ ಪಾಯಸ. ನಾನು ಇಲ್ಲಿ ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ, ರೆಡಿಮೇಡ್ ಬೆಲ್ಲದ ಪುಡಿ. ಬೆಲ್ಲದ ಪುಡಿ ಬೇಡ ಅಂದರೆ ಬೆಲ್ಲನ ಮುಂಚೆನೇ ನೀರಿನಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಅದನ್ನು ಸೋಸ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ಕಲ್ಲಿನ ಅಂಶ ಇರೋದರಿಂದ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಬೆಲ್ಲದ ಪುಡಿ ಹಾಕಿ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಕುದಿಸ್ಕೊಬೇಕು. ಕರೆದಿರುವಂಥ ದ್ರಾಕ್ಷಿ ಗೋಡಂಬಿನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಗಸಗಸೆ ಪಾಯಸ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.